ನೋಡಿ ನನ್ನ ತಮ್ಮ ಎಳ್ನೀರು ಕೀಳ್ತಾವನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನೀಗ ತೋಟದ ಹತ್ರ ಬಂದಿದ್ದೀನಿ. ಮೊನ್ನೆ ಕಾಯಿ ಕೀಳಿಸ್ಬಿಟ್ಟು ಜವಳಿ ಅಲ್ಲೇ ಹಾಕಿದ್ರು. ಅದಕ್ಕೆ ನನ್ನ ತಮ್ಮಂಗೆ ಒಂದು ಎಳ್ನೀರು ಕಿತ್ಕೊಡೋ ಅಂದೆ. ಅವನು ಟ್ರೈ ಮಾಡಿ ಲಾಸ್ಟಿಗೆ ಒಂದು 3-4 ಕಿತ್ತಾಕ್ತಾ, ಅದರಲ್ಲಿ 2 ಹೊಡೆದೋಗ್ಬಿಟ್ಟಿದ್ದು. ನೋಡಿ ನನ್ನ ತಮ್ಮ ಎಳ್ನೀರು ಕಿತ್ಕೊಟ್ಟವನ್ನೇ ಎಳ್ನೀರು ಕುಡಿತಾ ಇದ್ದೀವಿ. ಎಳ್ನೀರು ಕುಡ್ದು ಜವಳಿ ಸ್ವಲ್ಪ ಹೈಟ್ ಇತ್ತು ಮತ್ತು ತೂಕ ಇತ್ತು. ಅವನ ಕೈಲಿ ಎತ್ತಕ್ಕೆ ಆಗ್ತಾ ಇರಲಿಲ್ಲ. ಆದ್ರೂ ಟ್ರೈ ಮಾಡಿ ಕಿತ್ತೇ ಬಿಟ್ಟ ಎಳ್ನೀರನ್ನ. ಹಸು ಮೇಯ್ತಾ ಇದೆ. ಹಳ್ಳದಲ್ಲಿ ಕಟ್ಟಾಕಿದ್ದೀವಿ. ಹಸುಗಳೆಲ್ಲ ಮೇಯ್ತಾ ಇದೆ. ಎಲ್ಲ ಮಳೆ ಬೆಳ್ಕೊಂಡೈತೆ. ಕೋಳಿ ಫಾರಮ್ ಸುತ್ತ ಕೋಳಿ ಬಿಡೋನಾಗ ಎಲ್ಲ ಕ್ಲೀನ್ ಮಾಡಿಸ್ತೀವಿ. ಅಲ್ಲಿವರೆಗೂ ಹಂಗೆ ಇರ್ತಾವವು. ಒಂದು ಕಿಡ್ಲಿಕಾಯಿ ಮರ ಇತ್ತು, ನೋಡ್ತೀನಿ ಕಿಡ್ಲಿಕಾಯಿ ಬಿಟ್ಟೈತ ಅಂತ. ಹೋದ್ಸಲ ಎಲ್ಲ ಹಣ್ಣಾಗ್ಬಿಟ್ಟಿತ್ತು. ಬಿಟ್ಟೈತೆಲ್ಲ. ಗೊದ್ದ ಆಗ್ಬಿಟ್ಟೈತೆಲ್ಲ. ಇದಕ್ಕೆ ಏನಾರು ಔಷಧಿ ತಂದು ಹಾಕಬೇಕು, ಗೊದ್ದದ ಔಷಧಿನ. ಎಷ್ಟೊಂದು ಕಾಯಿ ಬಿಟ್ಟೈತೆ, ಆದರೆ ಗೊದ್ದಗಳ ತಿಂತಾವೆಲ್ಲ. ಹಿಂಗೆಲ್ಲ ಕಟ್ಬಿಟ್ಟೈತೆ. ನಮ್ಮ ಯಜಮಾನ್ರು ಇದನ್ನ ಸ್ಟಾರ್ಟಿಂಗಲ್ಲಿ ನಿಂಬೆಹಣ್ಣು ಅಂದ್ಕೊಬಿಟ್ಟಿದ್ರು. ಗಜ ನಿಂಬೆಹಣ್ಣು ಅದು, ಕಿರ್ಲಿಕಾಯಿ ಅಂತೂ ಅಲ್ಲ ಅಂತ. ಅವ್ರಿಗೆ ಆಮೇಲೆ ಗೊತ್ತಾಯಿತು, ಇಲ್ಲ ಇದು ಕಿರ್ಲಿಕಾಯಿ ಅಂತ. ನನ್ನ ಪಾಟಲ್ಲಿ ಬೀಜ ಉದುರಿಸಿದ್ದೆ, ಅವಾಗ ಉಟ್ಕೊಂಡಿತ್ತು. ಒಂದೇ ಹಾಕ್ಬಿಟ್ಟವ್ರೆ ಒಂದು 7-8 ಸಸಿನ. ಗರಿ ಎಲ್ಲ ಬಿದ್ದಿದೆ. ನಾವು ಗರಿ ಬಿದ್ದಾಗ ಎತ್ತಾಕಲ್ಲ, ಇದನ್ನ ರೋಟ್ರಿ ಓಡಿಸ್ಬಿಡ್ತೀವಿ. ಎಲ್ಲ ಗೊಬ್ಬರ ಆಗುತ್ತೆ. ನೋಡಿ ಈ ಥರ ರೋಟ್ರಿ ಓಡಿಸ್ಬಿಡ್ತೀವಿ ಇಲ್ಲೇ. ಮತ್ತು ಕಾಯಿ ಸುಲಿದಿರ್ತೀವಲ್ಲ ಸಿಪ್ಪೆ, ಅದೂ ಅಷ್ಟೇ ಸಪ್ರೇಟ್ ಹಾಕಲ್ಲ, ತೋಟಕ್ಕೆ ಎಸೆದ್ಬಿಡ್ತೀವಿ ಕಾಯಿ ಸುಲಿದಿರೋ ಸಿಪ್ಪೆ ಎಲ್ಲನೂ. ಒಂದೊಂದ್ಸಲಿ ಒಂದೊಂದು ಗುಂಡ್ಲಿಗೆ ಎಸ್ಬಿಡ್ತೀವಿ. ನೋಡಿ ಈ ಸಲ ಈ ಗುಂಡ್ಲಿಗೆ ಎಸ್ತಿದ್ದೀವಿ. ಈ ಥರ ರೋಟ್ರಿ ಓಡಿಸ್ತೀವಿ. ನೆಕ್ಸ್ಟು ರೋಟ್ರಿ ಓಡಿಸಿದಾಗ ಎಲ್ಲ ಗೊಬ್ಬರ ಆಗುತ್ತೆ ನೀಟಾಗಿ. ನೋಡಿ ಅಲ್ಲೈತೆ ಮನೆಗಳೆಲ್ಲ. 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ ತೋಟಕ್ಕೂ ಮನೆಗೂ. ನೋಡೋಕೆ ಹತ್ರ ಐತೆ, ದೂರನೇ ಇರೋದು ಸ್ವಲ್ಪ. ಎಲ್ಲ ಭತ್ತ ನಾಟಿ ಹಾಕೋರೆ, ಗದ್ದೆ ನಾಟಿ ಮಾಡೋರೆ. ಕಾಯಿ ಸ್ವಲ್ಪ ಮರಗಳು ಬಿಡ್ತವೆ. ಸಸಿ ಹಾಕಿದ್ದೀವಿ, ಇನ್ನೂ 1 ವರ್ಷ ಕಳಿಬೇಕು ಇದೆಲ್ಲ ಬಿಡೋಕ್ಕಷ್ಟರಲ್ಲಿ. ಒಂದು ದಿವಸ ಯಾಕೆ ಬೇಕು, ಇಷ್ಟುದ್ದ ಆಗೈತೆ. ಇನ್ನೇನು ಒಂದೊಂದು ಹಾಲು ಬಿಡ್ತಾವೆ, ಇನ್ನೂ ಒಂದೊಂದು ಬಿಡಬೇಕು. ಇವೆಲ್ಲ ಬಿಟ್ಟಿಲ್ಲ. ಸ್ವಲ್ಪ ಹಸುಗಳೆಲ್ಲ ಮೇಯ್ದ್ಬಿಟ್ಟು ಒಂದು ಸ್ವಲ್ಪ ಹೊಂಟೋಗ್ಬಿಟ್ಟು ಸಸಿಗಳು. ಇಲ್ಲಾಂದರೆ ಎಷ್ಟೊಂದು ಸಸಿ ಆಗಿರೋ ಇಷ್ಟೊತ್ತಿಗೆ. ಹುಲ್ಲು ನೋಡಿ ಹಸುಗಳಿಗೆ ಎಷ್ಟಿದೆ ಅಂತ ಮೇಯ್ತಾ ಇದ್ದಾವಲ್ಲಿ. ನೋಡಿ ನಮ್ಮ ಕೋಳಿ ಫಾರಮ್. ಕೋಳಿ ಬಿಡಬೇಕೆಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಈ ಕಡೆದೆಲ್ಲ ಇನ್ನೂ ಸಣ್ಣ ಸಸಿಗಳು. ಅವಾಗ ಎಷ್ಟೊಂದು ಹಾಕಿದ್ರು ಎಲ್ಲ ಹಸ ಮೇಯಿಸ್ಬಿಟ್ಟು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಹಸ ಮೇಯಿಸ್ಬಿಟ್ಟೆ ಹೊಂಟೋಯ್ತು. ಈ ಗುಂಡ್ಲು ಫುಲ್ಲು ರೋಟ್ರಿ ಓಡಿಸ್ಬೇಕು ಇದಕ್ಕೆಲ್ಲ. ತ್ಯಾವೈತೆ ಸ್ವಲ್ಪ ಒಣಗ್ಲಿ ಅಂತ ರೋಟ್ರಿ ಓಡಿಸಿಲ್ಲ. ನೋಡಿ ಇದೆ ಹಸುಗಳು ಮೇಯ್ದು. ಇಷ್ಟುದ್ದ ಇರಬೇಕಾಗಿರೋ ಸಸಿ ಇಷ್ಟಿಷ್ಟೇ. ನೋಡಿ ಅಪ್ಸೆ ಬೀಜ ಹಾಕ್ಸಿದ್ದೀವಿ ಇದಕ್ಕೆಲ್ಲ ಆಡಿಗೆ ಅಂದ್ಬಿಟ್ಟು. ನೀರು ಕಟ್ಟೋನೆ ನನ್ನ ತಮ್ಮ. ಎಲ್ಲ ಗುಂಡ್ಲಿಗೂ ಹಾಕ್ಸಿದ್ದೀವಿ. ಮುಂಚೆ ಸೀಮೆ ಹುಲ್ಲಿತ್ತು, ಸೀಮೆ ಕಡ್ಡಿ ಎಲ್ಲನೂ ರೋಟ್ರಿ ಓಡಿಸ್ಬಿಟ್ಟು ಈಗ ಅದಕ್ಕೇ ಅಪ್ಸೆ ಹಾಕ್ಸಿದ್ದೀವಿ ಬೀಜನ. ಅಲ್ಲಿ ಸೀಮೆ ಹುಲ್ಲಲ್ಲೈತೆ. ಈಗ ಮೇಕೆ ಫಾರಮ್ ಹತ್ರ ಹೋಯ್ತಾ ಇದ್ದೀವಿ ಹೊಸ ಕಟ್ಟಾಕ್ಬಿಟ್ಟು. ನೋಡಿ ಈ ಸೈಡು ಮಾವಿನ ತೋಟ ಫುಲ್ಲು ಉಳ್ಳಿ ಹಾಕ್ಸಿದ್ದೀವಿ ಮಾವಿನ ತೋಟಕ್ಕೆ. ನಮ್ಮ ಅಣ್ಣ ತಮ್ಮದಿರದೆ, ನಮ್ಮದಲ್ಲ. ನಾವೇ ರೋಡ್ ಮಾಡ್ಕೊಂಡಿದ್ದೀವಿ ನಮ್ಮ ಕೋಳಿ ಫಾರಮ್ ತೋಟಕ್ಕೆಲ್ಲ ಹೋಗೋಕ್ಕೆ. ಮಾವಿನಕಾಯಿ ಬಿಟ್ಟಾಗ ನಮಗಂತೂ ಬರನೇ ಇರಲ್ಲ. ಅವಾಗ ಇಲ್ಲೇ ಕಿತ್ಕೊಂಡು ಇಲ್ಲೇ ಅಡೆ ಹಾಕ್ಬಿಡ್ತೀವಿ ಅವ್ರಿಗೆ ಗೊತ್ತಿಲ್ದಂಗೆ. ನಮ್ಮಮ್ಮ ಏನೋ ವ್ಯವಸಾಯ ಮಾಡೈತೆ, ಬಾಳೆ ಸಸಿಗಳು ಹಾಕೈತೆ.
ಇದೆಲ್ಲ ಅಪ್ಸೆ ಹಾಕ್ಸಿದ್ದೀವಿ. ಕಳೆ ಹತ್ತೈತೆ, ಕಳೆ ಒರೆಸ್ಬೇಕು. ರೋಟ್ರಿ ತಂದುಬಿಟ್ಟು ಮಧ್ಯದಲ್ಲಿ ಹುಟ್ಟೈತೆ. ಪಿಲ್ಲರ್ ಓಡಿಸ್ಬೇಕು, ರೋಟ್ರಿ ಎಲ್ಲ. ಮೇಕೆಗಳೆಲ್ಲ ಮಲಗವೆ. ಹುಲ್ ಕಟ್ ಮಾಡೋ ಮಿಷಿನ್. ನೈಟ್ ಹೊತ್ತು ಈ ಕಡೆ ಕೂಡಾಕ್ತೀವಿ, ಬೆಳಗ್ಗೆ ಹೊತ್ತು ಆ ಸೈಡು. ಈಗ ಈ ಸೈಡೆಲ್ಲ ಗುಡಿಸ್ಬಿಟ್ಟು ತೊಳಿತೀವಿ. ಯಾಕೆ ಕೂಡಾಕಿದ್ದೀವಿ? ಮನೆಗೆ ಹೋಗ್ತಾ ಇದ್ದೀನಿ. ಈಗ ನನ್ನ ಮಗನ ಸ್ಕೂಲ್ ಹತ್ರ ಹೋಗಬೇಕು. ಬಂದೆ, ಈಗ ರೆಡಿ ಆಗಿಬಿಟ್ಟು ನಮ್ಮ ಹುಡುಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಐತೆ, ಹೋಗಬೇಕು. ಈಗ ಹೊರಟೆ ಅವ್ನ ಸ್ಕೂಲ್ ಹತ್ರ. ಟೈಮ್ ಬಂದ್ಬಿಟ್ಟು 1:30 ಆಗೈತೆ. ಹೊರಟೆ, ಟೈಮ್ ಬಂದು 1:30 ಆಗೈತೆ. ಗಾಡಿಲೇ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರಿದ್ದರೆ ಕಾರಲ್ಲಿ ಹೋಗ್ತೀವಿ, ಅವರಿಲ್ಲ, ಎಲ್ಲ ಹೊರಗಡೆ ಹೋಗೋರೆ. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಇವತ್ತು. ಗಂಟೆಯಿಂದ 3 ಗಂಟೆವರೆಗೂ. ಈಗ ಪೆಟ್ರೋಲ್ ಹಾಕ್ಸ್ಕೊತೀನಿ. ಇಲ್ಲೇ ಸಂತೆ ಮೂತ್ರಲ್ಲಿ ಬಂಕ್ ಐತೆ. ತಂದೆ ಸ್ಕೂಲ್ ಹತ್ರ. ಆಟಾಡ್ಚಪ್ಪ ಬಾ, ಹೋಗಡ. ಕುಣಿಗಲ್ಗೆ ಹೋಗ್ಬೇಕು. ಅಮ್ಮ ಚೆನ್ನಾಗಿದ್ದೀರಾ? ಇಷ್ಟೊಂದು ಲೇಟಾಗಿ ಬರ್ತಾ ಇದ್ದೀರಾ? ಅಷ್ಟೊಂದು ಕೆಲಸನಾ? ಮತ್ತೆ ಹೋಗಿ ಮುಗಿಸ್ಕೊಂಡು ಬನ್ನಿ. ಬಾಯ್. ಅದು ಫಸ್ಟ್ ಎಷ್ಟು ಕಣೋ? 84. ಅದು ಫಸ್ಟ್ ಎಷ್ಟಲ್ಲಿ ಬಂದಿರಲಿಲ್ಲ. ಅದ್ರದ್ದು ಔಟ್ ಪಾಸ್ ಇಲ್ಲ. ಕೊಡೋದು ಅವ್ರಿಗೆ. ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಔಟ್ ಪಾಸ್ ಕೊಟ್ಟಿರ್ತಾರೆ. ಅದನ್ನ ಅಲ್ಲಿ ಈಚೆಗಡೆ ವಾಚ್ಮ್ಯಾನ್ ಅಂಕಲ್ ಇರ್ತಾರಲ್ಲ, ಅವ್ರಿಗೆ ಕೊಟ್ಬಿಟ್ಟು ಹೋಗ್ಬೇಕು. ನಿಮ್ಮ ಕ್ಲಾಸಲ್ಲಿ ಟಾಪರ್ ಯಾರು? ಗಹನ್ ಗೌಡ. ಎಷ್ಟು ಪರ್ಸೆಂಟೇಜು? 99. ನಿಂದು? 7. 89 ಸಮಥಿಂಗ್. 90 ಅಷ್ಟೇನಾ? ತೆಗೆ ನೀನು. ನೀನು ಯಾವಾಗ ಟಾಪರ್ ಆಗೋದು? 7 ಮುಗೀತು. ಈಗ ಕುಣಿಗಲ್ಗೆ ಹೋಗ್ತಾ ಇದ್ದೀವಿ. ಕುಣಿಗಲ್ಗೆ ಬಂದ್ವಿ. ಮನೆಗೆ ಸ್ವಲ್ಪ ಐಟಮ್ ತೊಗೋಬೇಕಾಯಿತು. ಕುಣಿಗಲಲ್ಲಿ ಬಿಗ್ ಬಾಸ್ ಸೂಪರ್ ಮಾರ್ಕೆಟ್ ಐತೆ, ಅಲ್ಲಿಗೆ ಬಂದ್ವಿ. ಒಳಗಡೆ ಹೋದ್ವಿ, ಐಟಮ್ ಎಲ್ಲ ತೊಗೊಂಡ್ವಿ. ಇಷ್ಟೇ ತೊಗೊಂಡು ಬರಬೇಕು ಅಂತ ಲೀಸ್ಟ್ ಹಾಕ್ಕೊಂಡು ಬಂದಿದ್ದೆ, ಆದರೆ ಜಾಸ್ತಿನೇ ತೊಗೊಂಡೆ. ಬೇರೆ ಎಲ್ಲ ಐಟಮ್ಸ್ ತೊಗೊಂಡೆ. ಈಗ ಮನೆಗೆ ಹೊರಟ್ವಿ. ಬಾಯಿ ಕಡೆ ನಕುಲ್. ಈಗ ಅಲ್ಲಿ ಬಂದ್ಬಿಟ್ರೆ ನನ್ನ ಮಗನಿಗೆ ಏನಿಷ್ಟನೋ 5 ಸ್ಟಾರು ಅಂದರೆ ತುಂಬ ಇಷ್ಟ. ಮುಂಚೆ ತಿಂತಾನೆ ಇರಲಿಲ್ಲ, ಒಂದ್ಸಲ ಕೊಟ್ವಿ, ಆಮೇಲೆ ಪಾಠ ಆಗ್ಬಿಟ್ಟು ಚೆನ್ನಾಗಿ. ಬಾಡಿ ಪೀಸ್ ತೊಗೊಂಡಿದ್ದು ತಿಂದು ಮುಗಿಸ್ತಾ. ಈಗ ಫ್ರೆಂಚ್ ಫ್ರೈಸ್ ಬೇಕು ಅಂದ. ಚೆನ್ನಾಗೈತೇನೋ? ತಿನ್ನು. ತರಕಾರಿ ತೊಗೋಬೇಕು ಮನೆಗೆ. ಇದು ಹೆಂಗೆ ತೊಗರಿಕಾಯಿ? 80. ಇಟ್ಕೊಡಿ ಟೊಮೊಟೊ. ಎದಾಕು ತರಿವಂತೆ ಹೋಗಿ. ಆಂಟಿ ಆಗಿದೆ. ಕೊತ್ತಂಬರಿ ಪುದೀನ ತಗೊಂಡೆ. ಇಲ್ಲಿ ಕಡಿ ಊಟದಲ್ಲೇ ತಗೊಂಡು ಈಗ ಹೋಗ್ತಾ ಇದ್ದೀವಿ. ಈಗ ಮೊಸರು ತಗೋಬೇಕು. ಮೊಸರು ತಗೋತೀನಿ. ಮೊಸರು ತಗೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಬಂದು ಈಗ ಐಟಮ್ ಎಲ್ಲ ಜೋಡಿಸ್ಬೇಕು.
ಒಂದು ಸ್ವಲ್ಪ ಅಂತ ತೊಗೊಳಕ್ಕೆ ಹೋಗ್ತೀವಿ 2,000 3,000 ಬಿಲ್ ಆಗಿಬಿಡುತ್ತೆ. ಈಗಿನ ಕಾಲದಲ್ಲಂತೂ ಏನು ತೊಗೊಳಕ್ಕೆ ಆಗಲ್ಲ. ಮಗಳು ಬರ್ತಡೆ ಹತ್ರ ಬಂತು, ಅದಕ್ಕೇನೆ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಅವ್ರ ಅಪ್ಪ ಸೈಕಲ್ ಕೊಡಿಸಿದ್ರೆ ನಾನು ಅವಳಿಗೆ ಜೋಕಾಲಿ ಕೊಡಿಸ್ಬೇಕಂತೆ, ಕಾರ್ ಕೊಡಿಸ್ಬೇಕಂತೆ. ನೋಡಿ ನಮ್ಮ ಯಜಮಾನ್ರು ಚಿಕನ್ ತರಕ್ಕೆ ಹೋಗೋರೆ, ಲೇಬರ್ಗೆಲ್ಲ ಚಿಕನ್ ಬಿರಿಯಾನಿ ಮತ್ತೆ ಫ್ರೈ ಮಾಡ್ಬೇಕಂತೆ. ಅದಕ್ಕೆ ನಾನು ಮತ್ತೆ ನಮ್ಮ ಹೋಗಿದ್ದು ಬಿಡಿಸ್ತಾ ಇದ್ದೀವಿ ಚಿಕನ್ ಫ್ರೈ ಮತ್ತೆ ಬಿರಿಯಾನಿಗೆ. ಬಿರಿಯಾನಿ ಬೇಯಕ್ಕಿಟ್ಟಿದ್ದೀನಿ, ಈ ಕಡೆ ಫ್ರೈಗೆ ಒಗ್ಗರಣೆ ಹಾಕಿದ್ದೀನಿ. ನಮ್ಮ ಅವರೆಲ್ಲ ಎತ್ತಿಡ್ತವ್ರೆ. ದೊಡ್ಡ ಮಗಳು ಬಂದು ತಿನ್ನಲ್ವೇನೆ? ಚಿಂಚೆ ತಿನ್ನಲ್ವಾ? ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ? ತಿನ್ಬೇಕು ಅಂತ ಅನಿಸ್ತಾ ಇಲ್ಲ. ಬಾಯಲ್ಲಿ ನೀರು ಬರ್ತಾ ಇದೆ ಮಣ್ಣಿಗೆ. ಇದೇನಿರ್ಬೋದು ಹೇಳಿ ನೋಡೋಣ. ಇದು ಬಿರಿಯಾನಿ ಅಂತ ಗೊತ್ತಾಯ್ತು, ಹಾಂ ಇದು ಗೊತ್ತಿಲ್ಲ. ಚಿಕನ್ ಫ್ರೈ ನೀರು ರೆಡಿ ಆಗ್ತಾ ಇದೆ. ನೀರು ಹಾಕಿಟ್ಟಿದ್ದೀನಿ. ಈ ಕಡೆ ಫ್ರೈ ಬೇಯ್ತಾ ಇದೆ. ಫ್ರೈನು ನೋಡಿ, ಇವರು ರೀಲ್ಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾವ್ರಿ. ಊಟ ಎಲ್ಲ ಬಡಿಸ್ಬಿಟ್ಟು ನಾವು ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು.